ಹಾಯ್ ಹಲೋ ನಮಸ್ಕಾರ. ಅಶ್ವ ಆಚಾರ್ಯ ವ್ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಆಮೇಲೆ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚಿನ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನನಗೆ ಒಂದು ಸ್ಫೂರ್ತಿ ಸಿಕ್ಕಂಗಾಗತ್ತೆ. ಆಮೇಲೆ ನೀವು ವಿಡಿಯೋಸ್ಗಳನ್ನು ಕೊನೆವರೆಗೂ ನೋಡ್ತಾ ಇಲ್ಲ, ಹಾಗಾಗಿ ವಿಡಿಯೋನಲ್ಲಿ ಏನಿದೆ ಅನ್ನೋ ವಿಷಯ ನಿಮ್ಗೆ ಗೊತ್ತಾಗಲ್ಲ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನೋಡಿ ಬಿಟ್ಬಿಡ್ತೀರ, ಕೊನೆವರೆಗೂ ನೋಡಲ್ಲ. ಆಮೇಲೆ ಇನ್ನೂ ಹಲವು ಇಂಟ್ರೆಸ್ಟಿಂಗ್ ವಿಷಯಗಳು ಕೊನೆಯಲ್ಲೇ ಇರುತ್ತೆ, ಸೊ ಅದನ್ನು ನೀವು ಸ್ಕಿಪ್ ಮಾಡಿಬಿಡ್ತೀರ. ಆಮೇಲೆ ನನ್ನ ಹತ್ರ ಇರೋ ಮೊಬೈಲು ಒಂದು ಹೈ ಕ್ವಾಲಿಟಿದೇನಲ್ಲ, ಸೊ ಅದರಿಂದ ಸ್ವಲ್ಪ ನಿಮಗೆ ಚೆನ್ನಾಗಿ ವಿಡಿಯೋಸ್ಗಳು ಅನ್ನಿಸ್ತಾ ಇಲ್ದಿರ್ಬೋದು, ಬಟ್ ವಿಷಯಗಳು ಕಂಟೆಂಟ್ಗಳು ತುಂಬಾ ಚೆನ್ನಾಗಿರುತ್ತೆ ನನ್ನ ವಿಡಿಯೋಸ್ನಲ್ಲಿ ಅನ್ಕೋತೀನಿ. ಇವತ್ತು ನಾವು ಹೋಟೆಲ್ಗೆ ಹೋಗಿದ್ವಿ, ಸೊ ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದರೆ ನೋಡಿ ಈ ಥರ ಆಗಿಬಿಟ್ಟಿದೆ ಎಲ್ಲನೂ ಇವಾಗ ಸರಿಯಾಗಿ ಮಾಡಬೇಕು. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಮಗನನ್ನು ಮಲಗಿಸೋದಕ್ಕೆ ಅಂತ ಮೇಲ್ಗಡೆ ರೂಮಿಗೆ ಬಂದಿದ್ದೆ. ನಾನು ಬೆಡ್ಡನ್ನು ಪದೇ ಪದೇ ಚೇಂಜ್ ಮಾಡಬೇಕಾಗತ್ತೆ ಅಂಥೇಳಿ ಡಬಲ್ ಬೆಡ್ಶೀಟನ್ನು ಏನು ಮಾಡಿದ್ದೀನಿ, 3 ಕಡೆ ಹೊಲಿಗೆ ಹಾಕಿ ಒಂದು ಕಡೆ ಬಿಟ್ಟಿದ್ದೆ. ಅದನ್ನು ನಾನೇನು ಮಾಡ್ತೀನಿ, ಬೆಡ್ಡನ್ನು ಅದರೊಳಗಡೆ ಹಾಕಿ ಕವರ್ ಮಾಡಿಬಿಟ್ಟಿರ್ತೀನಿ. ಇದರಿಂದ ಪದೇ ಪದೇ ತೆಗಿಯೋ ಅವಶ್ಯಕತೆ ಇಲ್ಲ. ಈ ರೀತಿ ಒಂದು ಸೈಡ್ ಎಳೆದ್ಬಿಟ್ಟು ಒಳಗಡೆ ಸೇರಿಸ್ಕೊಬಿಟ್ರೆ ಆಯಿತು. ಇದರಿಂದ ಪದೇ ಪದೇ ನಾವು ಬೆಡ್ಶೀಟನ್ನು ಡೈಲಿ ಇದು ಮಾಡಬೇಕನ್ನೋ ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು ಕಡೆಯಿಂದ ಎಳೆದು ಈ ರೀತಿ ಒಳಗಡೆ ಸೇರಿಸ್ಬಿಟ್ರೆ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ಅದನ್ನು ಹೇಗೆ ಮಾಡೋದಂತ ತೋರಿಸ್ಬೇಕು ಅಂತ ಅಂದರೆ ಒಂದು ಕಮೆಂಟ್ ಮಾಡಿ. ಮಾರ್ನಿಂಗ್ ನಾನಿಲ್ಲಿ ಬಾತ್ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ದೆ, ಯಾಕಂದರೆ ಎಲ್ಲ ಕಡೆ ನೀರು ಸರಿಯಾಗಿ ಬರ್ತಾಯಿಲ್ಲ ಅಂತ ಎಲ್ಲನೂ ಇದು ಮಾಡ್ತಾಯಿದ್ವಿ. ಸೊ ಅದೆಲ್ಲ ಗಲೀಜಾಗಿಬಿಟ್ಟಿತ್ತು. ಪೈಪೆಲ್ಲ ಹೊಸದಾಗಿ ಕೆಲವೊಂದು ಕಡೆ ಕುಳಿಸಿದ್ದೀವಿ, ಸೊ ಅದೆಲ್ಲ ತುಂಬಾ ಗಲೀಜಾಗಿಬಿಟ್ಟಿತ್ತು. ಅದನ್ನು ಹೇಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ನಾನಿಲ್ಲಿ ಡೊಮೆಕ್ಸ್ನ ಯೂಸ್ ಮಾಡೋದು ಕಡಿಮೆ ಮಾಡ್ತೀನಿ, ಯಾಕೆಂದರೆ ಅದು ಸ್ವಲ್ಪ ಏನಾಗುತ್ತೆ, ಆ ಸ್ಮೆಲ್ಲು ಒಳ್ಳೆಯದು ಅಲ್ಲ ಜಾಸ್ತಿ ತೊಗೊಳ್ಳೋದು. ಆದರೆ ಶೈನಿಂಗ್ ಕೂಡ ಬರಬೇಕು ಅಂತ ಅಂದರೆ ನೀವು ಈ ರೀತಿ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇರುತ್ತಲ್ಲ, ಅದನ್ನು ನೀವು ಏನು ಮಾಡಬೇಕು, ಡೈರೆಕ್ಟಾಗಿ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೋಬೋದು. ಇಲ್ಲಾಂದರೆ ಒಂದು ಬೌಲ್ಗೆ ನೀರನ್ನು ಹಾಕಿ ಅದಕ್ಕೆ ವಾಷಿಂಗ್ ಮಿಷಿನ್ ಲಿಕ್ವಿಡನ್ನು ಹಾಕಿ ಸ್ವಲ್ಪ ನೀರಿನ ಥರ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಉಜ್ಜಿಕೊಟ್ರೆ, ಆಮೇಲೆ ಡೊಮೆಕ್ಸ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಯಾವ್ದು ಬಾತ್ರೂಮ್ ಕ್ಲೀನ್ ಬಳಸ್ತೀರೋ ಅದನ್ನು ಒಂದು ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಈ ರೀತಿ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಬಾತ್ರೂಮ್ ಕೂಡ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿಬಿಡುತ್ತೆ. ಆಮೇಲೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದರಿಂದ ನಿಮ್ಮ ಟೈಮ್ ಕೂಡ ಉಳಿತಾಯ ಆಗುತ್ತೆ. ಒಂದು ನೈಟ್ ಫುಲ್ ಹಾಕಿಟ್ಟು ಅದನ್ನು ಇದು ಮಾಡಿ ಕ್ಲೀನ್ ಮಾಡಬೇಕಾದ ಅವಶ್ಯಕತೆ ಏನಿರಲ್ಲ. ಸೊ ಆಗಿಂದಾಗಲೇ ಕ್ಲೀನ್ ಮಾಡ್ಕೋಬೋದು, ಒಂದು ಹಾಫ್ ಆನ್ ಅವರಲ್ಲಿ ನೀಟ್ ಆ್ಯಂಡ್ ಕ್ಲೀನ್ ಆಗಿಬಿಡುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರು ಅನ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಸೊ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದರೆ ನಾನು ನಿಮ್ಮ ಮುಂದೆ ಆ ಥರ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಥರ ಕ್ಲೀನಾಗಿ ನೀಟಾಗಿ ಇರುತ್ತೆ. ಆಮೇಲೆ ನನಗೆ ಸ್ವಲ್ಪ ಟೈಮಿನ ಅಭಾವ ಇರೋದ್ರಿಂದ ಜಾಸ್ತಿ ವಿಡಿಯೋಸ್ಗಳು ನಿಮ್ಮ ಮುಂದೆ ತರೋದಕ್ಕೆ ಆಗ್ತಾಯಿಲ್ಲ. ಬಟ್ ಮುಂದೆ ಇನ್ನೂ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಖಂಡಿತ ಬಂದೇ ಬರುತ್ತೆ. ನಂಗೆ ಚಿಕ್ಕ ಮಗು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.